ಎಲ್ಲರಿಗೂ ನಮಸ್ಕಾರ. ಈ ತಿಂಗಳ ಜೂನ್ 29ನೇ ತಾರೀಕು ಸೋಮವಾರದಂದು ಅತ್ಯಂತ ಶಕ್ತಿಶಾಲಿಯಾದ ಜ್ಯೇಷ್ಠ ಪೂರ್ಣಿಮೆ ಏರ್ಪಡುತ್ತಿದೆ. ಈ ಪೂರ್ಣಿಮೆಯ ದಿನದಂದು ಪ್ರತಿಯೊಬ್ಬರೂ ತಪ್ಪದೇ ವಟಸಾವಿತ್ರಿ ವ್ರತವನ್ನು ಆಚರಿಸಬೇಕು. ಸುಮಂಗಲಿ ಸ್ತ್ರೀಯರು ಈ ವ್ರತವನ್ನು ಮಾಡುವುದರಿಂದ ನಿಮ್ಮ ಪತಿಯ ಆಯುಷ್ಯ ಮತ್ತು ಆರೋಗ್ಯ ವೃದ್ಧಿಯಾಗುತ್ತದೆ. ಅವರಿಗೆ ಎಲ್ಲಾ ವಿಧದಲ್ಲೂ ಒಳಿತಾಗುತ್ತದೆ. ಹಾಗೆಯೇ ಮಹಿಳೆಯರಿಗೆ ದೀರ್ಘ ಸುಮಂಗಲಿ ಯೋಗ ದೊರೆಯುತ್ತದೆ. ಆದ್ದರಿಂದ ಈ ಪೂರ್ಣಿಮೆಯನ್ನು ಯಾವುದೇ ಕಾರಣಕ್ಕೂ ಕೈಬಿಡಬೇಡಿ. ಜ್ಯೇಷ್ಠ ಪೂರ್ಣಿಮೆಯ ಪೂಜಾ ವಿಧಾನ ಮತ್ತು ಪಾಲಿಸಬೇಕಾದ ನಿಯಮಗಳ ಬಗ್ಗೆ ಈ ಲೇಖನದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಜೂನ್ 29ರ ಜ್ಯೇಷ್ಠ ಪೂರ್ಣಿಮೆಯ ದಿನದಂದು ಸುಮಂಗಲಿ ಸ್ತ್ರೀಯರು ಆಲದ ಮರವನ್ನು ಪೂಜಿಸುವ ಮೂಲಕ ವಟಸಾವಿತ್ರಿ ವ್ರತವನ್ನು ಮಾಡಬೇಕು. ಈ ದಿನ ಯಾರು ಆಲದ ಮರವನ್ನು ಭಕ್ತಿಯಿಂದ ಪೂಜಿಸುತ್ತಾರೋ ಅಂತಹ ಮಹಿಳೆಯರಿಗೆ ವೈಧವ್ಯ ಬಾರದೆ ದೀರ್ಘ ಸುಮಂಗಲಿ ಪ್ರಾಪ್ತಿಯಾಗುತ್ತದೆ. ಗಂಡ ಹೆಂಡತಿಯರ ನಡುವೆ ಅನ್ಯೋನ್ಯತೆ ಹೆಚ್ಚುತ್ತದೆ ಹಾಗೂ ಸಂತಾನವಿಲ್ಲದ ಮಹಿಳೆಯರಿಗೆ ಸಂತಾನ ಪ್ರಾಪ್ತಿಯಾಗುತ್ತದೆ. ವ್ರತದ ಸಿದ್ಧತೆ ಮತ್ತು ಪೂಜಾ ವಿಧಾನ. ಈ ವ್ರತವನ್ನು ಮಾಡುವ ಮಹಿಳೆಯರು ಮುಂಜಾನೆಯೇ ತಲೆಸ್ನಾನ ಮಾಡಿ ಇಡೀ ಮನೆಯನ್ನು ಸ್ವಚ್ಛಗೊಳಿಸಿಕೊಳ್ಳಬೇಕು. ನಂತರ ಕೆಂಪು ಅಥವಾ ಹಸಿರು ಬಣ್ಣದ ಶುಭ್ರವಾದ ವಸ್ತ್ರಗಳನ್ನು ಧರಿಸಬೇಕು. ಸಿಂಧೂರದ ಬೊಟ್ಟು ಇಟ್ಟುಕೊಂಡು ಕೈತುಂಬಾ ಗಾಜಿನ ಬಳೆಗಳನ್ನು ಹಾಗೂ ಖಂಡಿತವಾಗಿಯೂ ಕೈಗೆ ಮೆಹಂದಿ ಹಚ್ಚಿಕೊಳ್ಳಬೇಕು. ಮೊದಲಿಗೆ ಮನೆಯ ದೇವರ ಕೋಣೆಯಲ್ಲಿ ದೀಪಾರಾಧನೆ ಮಾಡಿಕೊಂಡು ನಂತರ ನಿಮ್ಮ ಮನೆಯ ಹತ್ತಿರವಿರುವ ಆಲದ ಮರದ ಬಳಿಗೆ ಹೋಗಿ ಆಲದ ಮರಕ್ಕೆ ಭಕ್ತಿಯಿಂದ ನಮಸ್ಕರಿಸಿ ಅರಿಶಿನ ಹಚ್ಚಿ ಕುಂಕುಮದ ಬೊಟ್ಟುಗಳನ್ನು ಇಡಿ. ಒಂದು ಬಿಳಿ ಬಣ್ಣದ ದಾರವನ್ನು ತೆಗೆದುಕೊಂಡು 5 ಎಳೆಗಳಾಗಿ ಮಾಡಿ ಆ ದಾರಕ್ಕೆ ಅರಿಶಿನವನ್ನು ಹಚ್ಚಿ ಆಲದ ಮರಕ್ಕೆ ಸುತ್ತುತ್ತಾ 7 ಪ್ರದಕ್ಷಿಣೆಗಳನ್ನು ಮಾಡಿ ತದನಂತರ ಆಲದ ಮರದ ಬುಡಕ್ಕೆ ಸ್ವಲ್ಪ ಹಸುವಿನ ಹಾಲನ್ನು ಎರೆದು ತುಪ್ಪದ ದೀಪವನ್ನು ಹಚ್ಚಿ ಮರಕ್ಕೆ ಅರಿಶಿನ, ಕುಂಕುಂ, ಹೂವು, ಅಕ್ಷತೆಯನ್ನು ಸಮರ್ಪಿಸಿ ಒಂದು ಸಣ್ಣ ಬೆಲ್ಲದ ತುಂಡನ್ನು ನೈವೇದ್ಯವಾಗಿ ಅರ್ಪಿಸಿ. ಈ ರೀತಿಯಾಗಿ ಆಲದ ಮರವನ್ನು ಪೂಜಿಸಿದ ನಂತರ ಅಲ್ಲಿರುವ ಮುತ್ತೈದೆಯರಿಗೆ ತಾಂಬೂಲವನ್ನು ನೀಡಬೇಕು. ವೀಳ್ಯದೆಲೆಯಲ್ಲಿ 2 ಬಾಳೆಹಣ್ಣು, ಅಡಿಕೆ, ಅರಿಶಿನ್, ಕುಂಕುಮ ಮತ್ತು ಬಳೆಗಳನ್ನು ಇಟ್ಟು ತಾಂಬೂಲ ದಾನ ಮಾಡಿ. ಕೊನೆಯದಾಗಿ ಸಾವಿತ್ರಿ ಸತ್ಯವಂತರ ಪೌರಾಣಿಕ ಕಥೆಯನ್ನು ಓದುವುದು ಅಥವಾ ಕೇಳುವುದನ್ನು ಮಾಡಬೇಕು. ಈ ಕಥೆಯನ್ನು ಕೇಳದಿದ್ದರೆ ವ್ರತದ ಸಂಪೂರ್ಣ ಫಲ ಸಿಗುವುದಿಲ್ಲ. ಪೂಜೆಯೆಲ್ಲಾ ಮುಗಿದ ನಂತರ ಮನೆಗೆ ಬಂದು ನಿಮ್ಮ ಪತಿಯ ಪಾದಗಳಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆಯಿರಿ. ಈ ವ್ರತವನ್ನು ಮಾಡುವ ಸ್ತ್ರೀಯರು ಕಡ್ಡಾಯವಾಗಿ ದಿನವಿಡೀ ಉಪವಾಸವಿದ್ದು ಸಂಜೆ ಊಟ ಮಾಡಬೇಕು. ಈ ದಿನ ಜ್ಯೇಷ್ಠ ಪೂರ್ಣಿಮೆ ಕೂಡ ಇರುವುದರಿಂದ ಲಕ್ಷ್ಮೀ ದೇವಿಯನ್ನು ಮತ್ತು ಮಹಾವಿಷ್ಣುವನ್ನು ಪೂಜಿಸಿದರೆ ಅಖಂಡ ರಾಜಯೋಗ ಒಲಿಯುತ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ಮನೆಯಲ್ಲಿ ಲಕ್ಷ್ಮೀನಾರಾಯಣರನ್ನು ಆರಾಧಿಸಿ ನಿಮ್ಮ ಪೂಜಾ ಕೋಣೆಯಲ್ಲಿ 2 ತುಪ್ಪದ ದೀಪಗಳನ್ನು ಹಚ್ಚಿ ಪೂಜೆ ಪ್ರಾರಂಭಿಸಿ. ಪೂಜೆಯ ಸಮಯದಲ್ಲಿ ಓಂ ಲಕ್ಷ್ಮೀ ದೇವಯೇ ನಮಃ ಮತ್ತು ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರಗಳನ್ನು ಭಕ್ತಿಯಿಂದ ಪಠಿಸುತ್ತಾ ಮನೆಯಲ್ಲಿ ದೀಪಾರಾಧನೆ ಮಾಡಿ. ಈ ಜ್ಯೇಷ್ಠ ಪೂರ್ಣಿಮೆಯ ದಿನದಂದು ಲಕ್ಷ್ಮೀದೇವಿಯು ಪ್ರತಿ ಮನೆಗೆ ಬರುತ್ತಾಳೆ ಎಂಬ ನಂಬಿಕೆಯಿದೆ. ಆದ್ದರಿಂದ ತಾಯಿ ಲಕ್ಷ್ಮಿಯೂ ನಿಮ್ಮ ಮನೆಗೆ ಪ್ರವೇಶಿಸಬೇಕಾದರೆ ಮನೆಯ ಹೊಸ್ತಿಲನ್ನು ಸ್ವಚ್ಛಗೊಳಿಸಿ ಅರಿಶಿನ ಹಚ್ಚಿ ಕುಂಕುಮದ ಬೊಟ್ಟುಗಳನ್ನು ಇಡಬೇಕು. ಮನೆಯ ಮುಂದೆ ಅಷ್ಟದಳ ಪದ್ಮದ ರಂಗೋಲಿಯನ್ನು ಹಾಕಿ ಮುಖ್ಯದ್ವಾರದ ಮೇಲೆ ಸ್ವಸ್ತಿಕ ಅಥವಾ ಓಂ ಗುರುತನ್ನು ಬರೆಯಬೇಕು. ನಂತರ ಹೊಸ್ತಿಲಿಗೆ ಸಾಂಬ್ರಾಣಿ ಧೂಪವನ್ನು ಹಾಕಬೇಕು. ಹೀಗೆ ಮಾಡುವುದರಿಂದ ನಿಮ್ಮ ಮನೆಗೆ ತಕ್ಷಣವೇ ಲಕ್ಷ್ಮೀ ದೇವಿಯು ಕಾಲಿಡುತ್ತಾಳೆ. ವಿಶೇಷವಾಗಿ ಈ ಪೂರ್ಣಿಮೆಯ ದಿನದಂದು ಪ್ರತಿಯೊಬ್ಬರೂ ಮನೆಯಲ್ಲಿ ಹಾಲನ್ನು ಉಕ್ಕಿಸಿ ಪಾಯಸ ತಯಾರಿಸಿ ಲಕ್ಷ್ಮೀದೇವಿಗೆ ನೈವೇದ್ಯ ಮಾಡಬೇಕು. ಪೂರ್ಣಿಮೆಯ ದಿನ ಮನೆಯಲ್ಲಿ ಹಾಲು ಉಕ್ಕಿಸಿದರೆ ಧನಧಾನ್ಯಗಳಿಗೆ ಕೊರತೆಯಿಲ್ಲದೆ ಸದಾ ಲಕ್ಷ್ಮೀ ಕಟಾಕ್ಷ ಲಭಿಸುತ್ತದೆ. ಹಾಗೆಯೇ ಈ ಪೂರ್ಣಿಮೆಯ ದಿನದಂದು ತುಳಸಿ ಕಟ್ಟೆಯನ್ನು ಖಂಡಿತವಾಗಿಯೂ ಪೂಜಿಸಬೇಕು. ಈ ದಿನ ಮಾಡುವ ತುಳಸಿ ಪೂಜೆಗೆ ದುಪ್ಪಟ್ಟು ಪುಣ್ಯಫಲ ಲಭಿಸುತ್ತದೆ. ಅದಕ್ಕಾಗಿ ತುಳಸಿ ಗಿಡಕ್ಕೆ ಸ್ವಲ್ಪ ಹಸಿ ಹಾಲನ್ನು ಹೊಯ್ದು ಅರಿಶಿನ, ಕುಂಕುಮ, ಹೂವುಗಳನ್ನು ಸಮರ್ಪಿಸಿ ತುಳಸಿಯ ಮುಂದೆ ರಂಗೋಲಿ ಹಾಕಿ ಒಂದು ಸಣ್ಣ ತುಪ್ಪದ ದೀಪವನ್ನು ಹಚ್ಚಿ 5 ಪ್ರದಕ್ಷಿಣೆಗಳನ್ನು ಮಾಡಿ. ಹೀಗೆ ಮಾಡುವುದರಿಂದ ಅಷ್ಟೈಶ್ವರ್ಯಗಳು ಸುಲಭವಾಗಿ ಲಭಿಸುತ್ತವೆ. ತುಳಸಿ ಪೂಜೆಯನ್ನು ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಅಥವಾ ಸಂಜೆ 6ರ ನಂತರ ಮಾಡಬಹುದು. ವಿಶೇಷವಾಗಿ ಈ ಜ್ಯೇಷ್ಠ ಪೂರ್ಣಿಮೆಯ ದಿನದಂದು ಒಂದು ಸಣ್ಣ ದಕ್ಷಿಣಾವರ್ತ ಶಂಖವನ್ನು ತಂದು ನಿಮ್ಮ ಪೂಜಾ ಕೋಣೆಯಲ್ಲಿ ಇಟ್ಟುಕೊಳ್ಳಿ.
ದೇವರ ಕೋಣೆಯಲ್ಲಿ ದಕ್ಷಿಣಾವರ್ತ ಶಂಖವಿದ್ದರೆ ತುಂಬಾ ಶ್ರೇಷ್ಠ. ಈ ದಿನ ಶಂಖವನ್ನು ಮನೆಗೆ ತಂದು ಹಾಲಿನಿಂದ ಅಭಿಷೇಕ ಮಾಡಿ ಪೂಜಾ ಕೋಣೆಯಲ್ಲಿ ಇಟ್ಟುಕೊಂಡರೆ ನಿಮ್ಮ ಕುಟುಂಬಕ್ಕೆ ಎಲ್ಲಾ ವಿಧದಲ್ಲೂ ಒಳಿತಾಗುತ್ತದೆ. ಇದರೊಂದಿಗೆ ಈ ಪೂರ್ಣಿಮೆಯ ದಿನದಂದು ತಪ್ಪದೇ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಸ್ಫಟಿಕದ ತುಂಡನ್ನು ಕಟ್ಟಿಕೊಳ್ಳಿ. ಒಂದು ಕೆಂಪು ಬಣ್ಣದ ಬಟ್ಟೆಯಲ್ಲಿ ಸ್ಫಟಿಕವನ್ನು ಮೂಟೆಕಟ್ಟಿ ಮನೆಯ ದ್ವಾರಕ್ಕೆ ನೇತು ಹಾಕಿದರೆ ನಿಮ್ಮ ಮನೆಯ ಐಶ್ವರ್ಯವನ್ನು ನೋಡಿ ಹೊಟ್ಟೆಕಿಚ್ಚು ಪಡುವವರ ದೃಷ್ಟಿ, ನರದೃಷ್ಟಿ ಸಂಪೂರ್ಣವಾಗಿ ತಕ್ಷಣವೇ ನಿವಾರಣೆಯಾಗುತ್ತದೆ. ಹಾಗೆಯೇ ಈ ಪೂರ್ಣಿಮೆಯ ದಿನದಂದು ನಿಮ್ಮ ಇಡೀ ಮನೆಗೆ ಅರಿಶಿನದ ನೀರನ್ನು ಚಿಮುಕಿಸಿ ಸಾಂಬ್ರಾಣಿ ಧೂಪವನ್ನು ಹಾಕಬೇಕು. ನೀರಿನಲ್ಲಿ ಚಿಟಿಕೆ ಅರಿಶಿನ ಮತ್ತು ಸ್ವಲ್ಪ ಕರ್ಪೂರವನ್ನು ಬೆರೆಸಿ ಆ ಅರಿಶಿನ ನೀರನ್ನು ಇಡೀ ಮನೆಗೆ ಚಿಮುಕಿಸುವುದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಹಾಗೂ ದರಿದ್ರ ದೇವತೆಯು ತಕ್ಷಣವೇ ಹೊರಗೆ ಹೋಗಿ ನಿಮ್ಮ ಮನೆಗೆ ಧನಲಕ್ಷ್ಮಿ ದೇವಿಯೂ ಪ್ರವೇಶಿಸುತ್ತಾಳೆ. ಈ ಪೂರ್ಣಿಮೆಯ ದಿನದಂದು ನಿಮ್ಮ ಮನೆಗೆ ಯಾರಾದರೂ ಮುತ್ತೈದೆಯರು ಬಂದರೆ ಅವರಿಗೆ ಗೌರವದಿಂದ ಕುಂಕುಮದ ಬೊಟ್ಟು ಇಟ್ಟು ತಾಂಬೂಲವನ್ನು ನೀಡಿ. ವ್ರತದ ಹಿನ್ನೆಲೆ. ಪುರಾಣಗಳ ಪ್ರಕಾರ ಸಾವಿತ್ರಿ ದೇವಿಯು ತನ್ನ ಪಾತಿವ್ರತ್ಯದ ಮಹಿಮೆಯಿಂದ ಮರಣ ಹೊಂದಿದ ತನ್ನ ಪತಿ ಸತ್ಯವಂತನ ಪ್ರಾಣವನ್ನು ಯಮನಿಂದ ಮರಳಿ ಪಡೆದ ಪವಿತ್ರವಾದ ದಿನ ಇದಾಗಿದೆ. ಯಮನು ಸತ್ಯವಂತನ ಪ್ರಾಣವನ್ನು ಮರಳಿ ನೀಡಿದಾಗ ಅವನ ಶರೀರವು ಒಂದು ಆಲದ ಮರದ ಕೆಳಗೆ ಇರುತ್ತದೆ. ಸಾವಿತ್ರಿ ದೇವಿಯು ಆ ಆಲದ ಮರಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಪೂಜೆ ಮಾಡಿದಳು. ಅದಕ್ಕಾಗಿಯೇ ಇದಕ್ಕೆ ವಟಸಾವಿತ್ರಿ ವ್ರತ ಎಂಬ ಹೆಸರು ಬಂದಿತು. ಆಲದ ಮರಕ್ಕೆ ಇರುವ ಶಕ್ತಿ ಅಪಾರವಾದುದು. ಆಲದ ಮರದ ಬೇರುಗಳಲ್ಲಿ, ಬ್ರಹ್ಮಕಾಂಡದಲ್ಲಿ ವಿಷ್ಣು ಮತ್ತು ಕೊಂಬೆಗಳಲ್ಲಿ ಪರಮಶಿವನು ನೆಲೆಸಿರುತ್ತಾರೆ ಎಂದು ಬ್ರಹ್ಮಪುರಾಣವು ಹೇಳುತ್ತದೆ. ನಿಯಮಗಳು. ವಟಸಾವಿತ್ರಿ ವ್ರತವನ್ನು ಮಾಡುವ ಸ್ತ್ರೀಯರು ಮಂಚದ ಮೇಲೆ ಕುಳಿತುಕೊಳ್ಳಬಾರದು ಹಾಗೂ ಹಗಲು ಹೊತ್ತಿನಲ್ಲಿ ನಿದ್ರಿಸಬಾರದು. ದಿನವಿಡೀ ಉಪವಾಸವಿದ್ದು ಕೇವಲ ಹಾಲು ಮತ್ತು ಹಣ್ಣುಗಳನ್ನು ಮಾತ್ರ ಸೇವಿಸಬೇಕು. ಈ ಪೂರ್ಣಿಮೆಯ ದಿನದಂದು ಆಲದ ಮರಕ್ಕೆ ನೀರನ್ನು ಹೊಯ್ದರೆ ನಿಮ್ಮ ಪಿತೃದೇವತೆಗಳಿಗೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ. ಹಾಗೆಯೇ ಈ ಪೂರ್ಣಿಮೆಯ ದಿನದಂದು ತಪ್ಪದೇ ಸಂಜೆ 6 ಗಂಟೆಯ ನಂತರ ನಿಮ್ಮ ಮನೆಯ ಹೊಸ್ತಿಲಿನ ಹೊರಗೆ 2 ದೀಪಗಳನ್ನು ಹಚ್ಚಿ. ಪ್ರತಿ ಪೂರ್ಣಿಮೆಯ ದಿನದಂದು ಮನೆಯ ಮುಂದೆ ದೀಪಗಳನ್ನು ಹಚ್ಚಿದರೆ ನಿಮ್ಮನ್ನು ಬೆನ್ನಟ್ಟಿರುವ ಅಷ್ಟದರಿದ್ರಗಳೆಲ್ಲವೂ ತಕ್ಷಣವೇ ನಿವಾರಣೆಯಾಗುತ್ತವೆ. ಇದರೊಂದಿಗೆ ಈ ದಿನದಂದು ತಪ್ಪದೇ ಚಂದ್ರನಿಗೆ ನಮಸ್ಕಾರ ಮಾಡಿಕೊಳ್ಳಿ. ಜ್ಯೇಷ್ಠ ಪೂರ್ಣಿಮೆಯ ದಿನ ಬರುವ ಚಂದ್ರನ ಕಿರಣಗಳಿಗೆ ವಿಶೇಷ ಶಕ್ತಿ ಇರುತ್ತದೆ. ಆದ್ದರಿಂದ ಚಂದ್ರನಿಗೆ ನಮಸ್ಕಾರ ಮಾಡಿಕೊಂಡು ನಿಮ್ಮ ಮನಸ್ಸಿನಲ್ಲಿ ಏನನ್ನಾದರೂ ಕೋರಿಕೊಂಡರೆ ನಿಮ್ಮ ಕೋರಿಕೆಯು ಖಂಡಿತವಾಗಿಯೂ ಈಡೇರುತ್ತದೆ. ಹಾಗೆಯೇ ಆರೋಗ್ಯದ ಸಮಸ್ಯೆಗಳಿಂದ ಬಳಲುತ್ತಿರುವವರು ಹಸಿ ಹಾಲಿನಿಂದ ಚಂದ್ರನಿಗೆ ಅರ್ಘ್ಯವನ್ನು ಸಮರ್ಪಿಸಿ ನಮಸ್ಕಾರ ಮಾಡಿಕೊಂಡರೆ ಅನಾರೋಗ್ಯ ಸಮಸ್ಯೆಗಳೆಲ್ಲವೂ ಕಡಿಮೆಯಾಗಿ ಉತ್ತಮ ಆರೋಗ್ಯ ಲಭಿಸುತ್ತದೆ. ಹಾಗೆಯೇ ನಿಮ್ಮ ಪೂಜಾ ಕೋಣೆಯಲ್ಲಿರುವ ಲಕ್ಷ್ಮೀ ದೇವಿಯ ಫೋಟೋಗೆ ಏಲಕ್ಕಿ ಮಾಲೆಯನ್ನು ಹಾಕಿ ನಮಸ್ಕಾರ ಮಾಡಿಕೊಳ್ಳಿ. ಒಂದು ದಾರಕ್ಕೆ 7 ಏಲಕ್ಕಿಗಳನ್ನು ಪೋಣಿಸಿ ಲಕ್ಷ್ಮೀ ದೇವಿಯ ಫೋಟೋಗೆ ಹಾಕಿದರೆ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯನ್ನು ಬಿಟ್ಟು ಎಂದಿಗೂ ಹೊರಗೆ ಹೋಗುವುದಿಲ್ಲ. ಇದರೊಂದಿಗೆ ಈ ಜ್ಯೇಷ್ಠ ಪೂರ್ಣಿಮೆಯ ದಿನದಂದು ನಿಮ್ಮ ಹತ್ತಿರವಿರುವ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸ್ವಾಮಿಗೆ ತುಳಸಿ ಮಾಲೆಯನ್ನು ಸಮರ್ಪಿಸಿ ನಮಸ್ಕಾರ ಮಾಡಿಕೊಳ್ಳಿ. ಹೀಗೆ ಮಾಡುವುದರಿಂದ ವೆಂಕಣ್ಣನ ಅನುಗ್ರಹ ಸದಾ ನಿಮ್ಮ ಕುಟುಂಬದ ಮೇಲಿರುತ್ತದೆ. ಹಾಗೆಯೇ ವಿಷ್ಣು ದೇವಸ್ಥಾನದಲ್ಲಿ ತುಪ್ಪದ ದೀಪವನ್ನು ಹಚ್ಚಿದರೆ ಕೋಟಿ ಜನ್ಮಗಳ ಪುಣ್ಯಫಲ ಲಭಿಸುತ್ತದೆ. ಈ ಪೂರ್ಣಿಮೆಯ ದಿನದಂದು ಬಿಳಿ ಎಕ್ಕದ ಗಿಡದ ಬೇರನ್ನು ತಂದು ಆ ಬೇರಿಗೆ ಅರಿಶಿನ ಹಚ್ಚಿ ನಿಮ್ಮ ಬೀರುನಲ್ಲಿ ಇಟ್ಟುಕೊಳ್ಳಿ. ಇದರಿಂದ ನಿಮ್ಮ ಪರ್ಸ್ ಅಥವಾ ತಿಜೋರಿ ಖಾಲಿಯಾಗದೆ ಯಾವಾಗಲೂ ಹಣ ಇರುತ್ತದೆ. ಹಾಗೆಯೇ ಈ ದಿನದಂದು ನೆನೆಸಿದ ಕಡಲೆಯನ್ನು ಬೆಲ್ಲದೊಂದಿಗೆ ಬೆರೆಸಿ ಗೋಮಾತೆಗೆ, ಹಸುವಿಗೆ ಆಹಾರವಾಗಿ ನೀಡಿ. ಇದರಿಂದ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ದೊರೆತು ಆಕಸ್ಮಿಕ ಧನಯೋಗ ಉಂಟಾಗುತ್ತದೆ. ಇನ್ನು ಮುಖ್ಯವಾದ ವಿಷಯವೆಂದರೆ ಈ ಪೂರ್ಣಿಮೆಯ ದಿನದಂದು ಯಾರಿಗೂ ಸಹ ಉಪ್ಪು ಮತ್ತು ಹಾಲನ್ನು ಸಾಲವಾಗಿ ನೀಡಬಾರದು. ಇದರಿಂದ ನಿಮ್ಮ ಮನೆಯ ಐಶ್ವರ್ಯವು ಕಡಿಮೆಯಾಗುತ್ತದೆ. ಈ ಪೂರ್ಣಿಮೆಯ ದಿನದಂದು ಮುಂಜಾನೆಯೇ ನಿಮ್ಮ ಮನೆಯಲ್ಲಿರುವ ಮಕ್ಕಳ ಕೈಯಿಂದ ಸೂರ್ಯದೇವನಿಗೆ ನೀರಿನಿಂದ ಅರ್ಘ್ಯವನ್ನು ಕೊಡಿಸಿ. ಒಂದು ತಾಮ್ರದ ಬಿಂದಿಗೆಯಲ್ಲಿ, ಚೆಂಬಿನಲ್ಲಿ ನೀರನ್ನು ತೆಗೆದುಕೊಂಡು ಆ ನೀರಿನಲ್ಲಿ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಮನೆಯ ಹೊರಗೆ ಪೂರ್ವಮುಖವಾಗಿ ನಿಂತು ಸೂರ್ಯನಿಗೆ ಅರ್ಘ್ಯವನ್ನು ಸಮರ್ಪಿಸಿದರೆ ಮಕ್ಕಳಲ್ಲಿ ಏಕಾಗ್ರತೆ, ಜ್ಞಾಪಕ ಶಕ್ತಿ ಹೆಚ್ಚಿ ವಿದ್ಯಾಭ್ಯಾಸದಲ್ಲಿ ಮುಂದಿರುತ್ತಾರೆ. ಇನ್ನು ಪೂರ್ಣಿಮೆಯ ದಿನದಂದು ಯಾವುದೇ ಪರಿಸ್ಥಿತಿಯಲ್ಲೂ ಮಾಂಸಾಹಾರವನ್ನು ಸೇವಿಸಬಾರದು
ಹಾಗೂ ಕೂದಲು ಮತ್ತು ಉಗುರುಗಳನ್ನು ಕತ್ತರಿಸಬಾರದು. ನಿಮ್ಮ ಮನೆಯಲ್ಲಿ ಅನಗತ್ಯ ಖರ್ಚುಗಳು ಹೆಚ್ಚಾಗುತ್ತಿದ್ದರೆ ಈ ಪೂರ್ಣಿಮೆಯ ದಿನದಂದು ಒಂದು ಗಾಜಿನ ಬೌಲ್ನಲ್ಲಿ ಕಲ್ಲುಪ್ಪನ್ನು ಹಾಕಿ ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಇಡಿ. ಇದರಿಂದ ಮನೆಯಲ್ಲಿ ಅನಗತ್ಯ ಖರ್ಚುಗಳು ಕಡಿಮೆಯಾಗಿ ಆದಾಯ ಹೆಚ್ಚುತ್ತದೆ. ಈ ರೀತಿಯಾಗಿ ಈ ಜ್ಯೇಷ್ಠ ಪೂರ್ಣಿಮೆಯಂದು ಸ್ತ್ರೀಯರು ವಟಸಾವಿತ್ರಿ ವ್ರತವನ್ನು ಆಚರಿಸುತ್ತಾ ಇಂತಹ ಸಣ್ಣ ಸಣ್ಣ ನಿಯಮಗಳನ್ನು ಪಾಲಿಸಿ. ಜೈ ಶ್ರೀರಾಮ್.